ಗಂಗಾಧರ್ ಪಾಂಗಾಳ್ ಅವರು ಉಚ್ಚಿಲಕ್ಕೆ ದೈವದ ಕಾರ್ಯಕ್ಕೆ ಹೋದವರು ವಾಪಸ್ಸು ಅವರ ಮಗಳು ಮತ್ತು ಅಳಿಯನೊಂದಿಗೆ ಬೈಕಂಪಾಡಿಗೆ ಬರ್ತಾರೆ. ಬೈಕಂಪಾಡಿಯ ವಿಶ್ವಸಾಗರ್ ಬಳಿ ಅವರ ಸ್ಕೂಟರ್ ನಿಲ್ಲಿಸಿರ್ತಾರೆ. ಆ ಸ್ಕೂಟರ್ನಲ್ಲಿ ಅವರು ತನ್ನ ಮನೆಗೆ ಹೋಗಲಿಕ್ಕೆ ಅಂತೇಳಿ ಇದೇ ದಾರಿಯಲ್ಲಿ ಬರ್ತಾ ಇರ್ತಾರೆ. ಏನು ನಾವು ಈಗ ಇಲ್ಲಿ ನಿಂತುಕೊಂಡಿದ್ದೇವೆ, ಈ ಸ್ಥಳದಲ್ಲಿ ಅವರ ಸ್ಕೂಟರ್ನ ಹಿಂಬದಿಯಲ್ಲಿ ಬಂದಂಥ ಬೊಲೆರೋ ಗಾಡಿ ಅವರ ಸ್ಕೂಟರಿಗೆ ಡಿಕ್ಕಿ ಹೊಡಿತದೆ. ಅವರು ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಾಗ ಅವರ ಮೈ ಮೇಲೆ ಆ ಬೊಲೆರೋ ಗಾಡಿಯನ್ನು ಹಾಯಿಸ್ತಾರೆ. ಅದೂ ಅಲ್ಲದೆ ಆ ಗಾಡಿಯನ್ನು ಮತ್ತು ಅವರನ್ನು ಎಳ್ಕೊಂಡು ಹೋಗಿ ಸುಮಾರು ಒಂದು 10 ಮೀಟರ್ ದೂರದಲ್ಲಿ ಅದು ಬಿಟ್ಟು ಅಲ್ಲಿಂದ ಪರಾರಿ ಆಗ್ತಾರೆ. ಇದು ಆ ಘಟನೆ ನಡೆದ ಸ್ಥಳ. ಇದು ಸುಮಾರು 12 ವರ್ಷಗಳ ಹಿಂದೆ ಮೇ 14ರಂದು ರಾತ್ರಿ ವೇಳೆ ಈ ಘಟನೆ ಇಲ್ಲಿ ನಡೆದಿತ್ತು. ಇಲ್ಲಿ ಈ ಘಟನೆ ನಡೆದದ್ದು ಯಾರಿಗೂ ಆ ಸಂದರ್ಭದಲ್ಲಿ ಗೊತ್ತಾಗಲಿಲ್ಲ. ಯಾಕಂದರೆ ರಾತ್ರಿ ಸುಮಾರು 11-11:30 ಹೊತ್ತಿಗೆ ಈ ಘಟನೆ ಇಲ್ಲಿ ನಡೆದದ್ದು. ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ಯಾವುದೋ ಒಂದು ರಿಕ್ಷಾದವರು ಈ ದಾರಿಯಲ್ಲಿ ಬಂದಾಗ ಈ ಘಟನೆಯನ್ನು ನೋಡಿ ಇದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಭಾವಿಸಿ ಅವರು ನಿಲ್ಲಿಸಿ ಅವರನ್ನು ಗುರುತು ಹಿಡಿದು ಅವರ ಮನೆಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಸ್ಥಳೀಯರು ಎಲ್ಲ ಬಂದು ಅವರನ್ನು ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸಿದರು. ಅಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು. ರಾತ್ರಿ ವೇಳೆ ಪೊಲೀಸರು ಇಲ್ಲಿಗೆ ಬಂದಿದ್ದರು. ಪಣಂಬೂರು ಪೊಲೀಸರು ಈ ಸ್ಥಳವನ್ನು ಅವಲೋಕನ ಮಾಡಿದರು. ಆದರೆ ಇಲ್ಲಿ ಸುತ್ತಮುತ್ತ ಯಾವುದೇ ಸುಳಿವುಗಳು ಲಭ್ಯ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರ ತನಿಖೆಗೆ ಸಹಕಾರಿಯಾದದ್ದು ದೂರದಲ್ಲಿದ್ದಂಥ ಒಂದು CC ಕ್ಯಾಮರಾ. ಆ CC ಕ್ಯಾಮರಾದಲ್ಲಿ ಈ ಆಕ್ಸಿಡೆಂಟಿನ ಪ್ರತಿಯೊಂದು ಚಿತ್ರಣವು ಕವರೇಜ್ ಆಗಿತ್ತು. ಗಂಗಾಧರ್ ಪಾಂಗಾಳ್ ಅವರ ಸ್ಕೂಟರ್ ಬರುವುದು, ಅದರ ಹಿಂದಿನಿಂದ ಒಂದು ಬೊಲೆರೋ ಗಾಡಿ ಬರೋದು, ಆ ಗಾಡಿ ಗಂಗಾಧರ್ ಪಾಂಗಾಳ್ ಅವರ ಸ್ಕೂಟರಿಗೆ ಡಿಕ್ಕಿ ಹೊಡೆಯೋದು, ಅದು ಮುಂದಕ್ಕೆ ಹೋಗೋದು ಮತ್ತು ಹಿಂದಕ್ಕೆ ಬರುವುದು, ಈ ರೀತಿಯ ಒಂದು ಸೀನ್ ಆ CC ಕ್ಯಾಮರಾದಲ್ಲಿ ದಾಖಲಾಗಿತ್ತು. ಆ CC ಕ್ಯಾಮರಾದ ಆಧಾರದಲ್ಲಿಯೇ ಪೊಲೀಸರು ಇದು ಒಂದು ಆಕಸ್ಮಿಕವಾದಂಥ ಆಕ್ಸಿಡೆಂಟ್ ಘಟನೆಯಲ್ಲ, ಬದಲಾಗಿ ಇದು ಒಂದು ಪೂರ್ವನಿಯೋಜಿತ ಕೊಲೆ ಎನ್ನುವುದನ್ನು ಖಚಿತಪಡಿಸಿಕೊಂಡರು. ತದನಂತರ ಇದಕ್ಕಿಂತ ಹಿಂದೆ ಒಂದು ಗೋಡಾನ್ ಇದೆ. ಆ ಗೋಡಾನು ಭಾಸ್ಕರ್ ಬೈಕಂಪಾಡಿ ಅವರಿಗೆ ಸೇರಿದ್ದು. ಆ ಸಂದರ್ಭದಲ್ಲಿ ಆ ಗೋಡನ್ನಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇತ್ತು. ಅಂತಹ ಗೋಡಾನ್ನ ಅಲ್ಲಿದ್ದಂತಹ CC ಕ್ಯಾಮರಾಗಳು ಸಹ ಈ ಘಟನೆಗೆ ಪುಷ್ಟಿ ನೀಡುವಂತಹ ಕೆಲವೊಂದು ಚಿತ್ರಣವನ್ನು ಹೊಂದಿತ್ತು. ಈಗ ಆ ಗೋಡಾನನ್ನು ಗ್ಯಾರೇಜ್ ಮಾಡಿದ್ದಾರೆ. ಯಾಕಂದರೆ 12 ವರ್ಷಗಳಿಂದ ಇಲ್ಲಿನ ಪರಿಸ್ಥಿತಿ ಬದಲಾಗಿದೆ. ಮೊದಲು ಈ ರಸ್ತೆ ಕೇವಲ ಡಾಮಾರು ರಸ್ತೆಯಾಗಿತ್ತು, ಸಿಂಗಲ್ ರೋಡ್ ಆಗಿತ್ತು. ಈಗ ರೋಡು ವೈಡನ್ ಆಗಿದೆ. 2 ಕಡೆಗಳಲ್ಲಿ ಡಿವೈಡರ್ ಇದೆ. 2 ಕಡೆಗಳಿಂದ ಇದನ್ನು ವಾಹನಗಳು ಬರಲಿಕ್ಕೆ ಹೋಗಲಿಕ್ಕೆ ಮಾಡಿದ್ದಾರೆ. ಇಂತಹ ಒಂದು ಸ್ಥಳದಲ್ಲಿ ಈ ಘಟನೆ ನಡೆದಿರುವಂಥದ್ದು.